ದೇವರಲ್ಲಿ ನನ್ನ ಆತ್ಮೀಯರೇ, ಡಿವೈನ್ ಧ್ಯಾನ ಮಂದಿರದಲ್ಲಿ ನಿಮಗಾಗಿ ಒಂದು ವಿಶೇಷ ಧ್ಯಾನ. ಪವಿತ್ರಾತ್ಮರ ಮಹೋತ್ಸವ. ಅಕ್ಟೋಬರ್ 4ರಿಂದ 9ರವರೆಗೆ ಪವಿತ್ರಾತ್ಮರು ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯುತರಾಗುವಿರಿ. ನಿಮ್ಮ ಜೀವನವನ್ನು ದೇವಶಕ್ತಿಯಿಂದ ಮುನ್ನಡೆಸಲು ಬೇಕಾದ ಎಲ್ಲ ಕೃಪಾವರಗಳನ್ನು ಪಡೆದುಕೊಳ್ಳಲು ಇದೊಂದು ಸದಾವಕಾಶ. ಈ ಧ್ಯಾನದಲ್ಲಿ ಪ್ರಬೋಧನೆ, ಸ್ತುತಿ ಆರಾಧನೆ, ಸಾಕ್ಷಿಗಳು, ಶಾರೀರಿಕ ಸ್ವಸ್ಥತೆಯ ಆರಾಧನೆ, ಆಂತರಿಕ ಸೌಖ್ಯ ಆರಾಧನೆ, ಬಲಿಪೂಜೆ, ಪಾಪ ನಿವೇದನೆ ಹಾಗೂ ಕೌನ್ಸಿಲಿಂಗ್ ಲಭ್ಯವಿರುತ್ತೆ. ಬನ್ನಿ, ಭಾಗವಹಿಸಿ. ಡಿವೈನ್ ಧ್ಯಾನ ಮಂದಿರ, ಕೇರಳ. ನನ್ನ ಹೆಸರು ರೋಸ್ಲಿನ್ ಮೇರಿ, ಚಿಕ್ಕಬಳ್ಳಾಪುರದಿಂದ ಬಂದಿರುತ್ತೇನೆ. 25ನೇ ವರ್ಷ ಮಾರ್ಚ್ 28ರಂದು ರಾತ್ರಿ ನನ್ನ ಮಗನಿಗೆ ಒಂದು ಬೈಕ್ ಸ್ಕಿಡ್ ಆಗಿ ಬಿದ್ದು, ಅವನು ಬಿದ್ದ ಇದಕ್ಕೆ ಅಂಶನಿಂದ ಡಿವೈಡರ್ಗೆ ಅವನ ತಲೆ ಬಿದ್ದು ಒಳಗಡೆ ರಕ್ತ ತುಂಬ ಪ್ರವಾಹವಾಗಿ ಹೋಗ್ತಿರುತ್ತದೆ. ಆ ಸಮಯದಲ್ಲಿ ದೇವರು ಅದ್ಭುತವಾಗಿ ಒಬ್ಬರನ್ನು ಅಲ್ಲಿಗೆ ಯೇಸುಸ್ವಾಮಿಯ ರೂಪದಲ್ಲೇ ಅವರು ಬಂದಿದ್ದಾರೆ ಅಂತ ನಾನು ನೆನೆಸ್ತೇನೆ. ಅವರು ಅವರ ಜೊತೆ ಬಸ್ನಲ್ಲಿ ಪ್ರಯಾಣ ಮಾಡುವಂಥ ಒಂದು ವ್ಯಕ್ತಿ ಆಗಿರುತ್ತಾರೆ. ಅವರನ್ನು ನನ್ನ ಮಗನನ್ನು ಕರ್ಕೊಂಡೋಗಿ ಹಾಸ್ಪಿಟಲಲ್ಲಿ ಜಾಯಿನ್ ಮಾಡಿರ್ತಾರೆ. ನಾನು ಸುಮಾರು 11:30 ಗಂಟೆಗೆ ನಾನು ಕಾಲ್ ಮಾಡಿದಾಗ ಹಾಸ್ಪಿಟಲಿಂದ ನನಗೆ ಹೇಳ್ತಾರೆ, ನಿನ್ನ ಮಗನಿಗೆ ತುಂಬ ಸೀರಿಯಸ್ ಆಗಿದೆ, ನೀವು ಹಾಸ್ಪಿಟಲ್ಗೆ ಬನ್ನಿ ಅಂತ. ಆಗ ನಾವು ಅಲ್ಲಿ ಹೋದಾಗ ಅವನನ್ನು ಸ್ಟ್ರೆಚರ್ ಮೇಲೆ ಹಾಕಿರ್ತಾರೆ. ಎಲ್ಲೂ ಒಂದು ಕಲೆ ಕೂಡ ಇಲ್ಲ, ಏನೂ ಇಲ್ಲ. ನಾನು ನೆನೆಸಿದೆ, ನನ್ನ ಮಗನಿಗೆ ಏನಾಗಿದೆ, ಏನೂ ಆಗಿಲ್ವಲ್ಲ ಅಂತ. ಅವ್ರು ಹೇಳಿದ್ರು, ಇಮಿಡಿಯೇಟಾಗಿ ನೀವು ಬ್ಯಾಂಗ್ಳೂರಿಗೆ ನಿಮ್ಮನ್ಸ್ಗೆ ಹೋಗಿ ಅಂತ. ನಾವು ರಾತ್ರಿ 1:40ಗೆ ನಿಮ್ಮನ್ಸ್ಗೆ ಹೋದೆವು. ಅಲ್ಲಿ ಹೋಗುವ ಸಮಯದಲ್ಲಿ ನನಗೆ ಗೊತ್ತಿಲ್ಲ, ಅವರು ಆಕ್ಸಿಜನ್ ಲೆವೆಲ್ಲು 9ರಲ್ಲಿ ಇಟ್ಟಿದ್ದಾರೆ. ಯಾವ ಸಮಯ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಅಲ್ಲಿ ಹೋದ ತಕ್ಷಣ ಒಂದು ಸ್ಟ್ರೆಚರ್ ಇಲ್ಲ, ಏನಿಲ್ಲ. ಆಂಬುಲೆನ್ಸ್ ಡ್ರೈವರ್ ಅವರು ಸ್ಟ್ರೆಚರ್ ಬಿಚ್ಚಿಕೊಟ್ರು. ಇಮಿಡಿಯೇಟಾಗಿ ಡಾಕ್ಟ್ರ್ ಹೇಳಿದ್ರು, ಈಗಲೇ ತಕ್ಷಣ ಆಪ್ರೇಷನ್ ಮಾಡಬೇಕು, ತುಂಬ ಇಂಟರ್ನಲ್ ಬ್ಲೀಡ್ ಆಗ್ತಿದೆ, ಯಾವ ಸಮಯ ಏನಾಗುತ್ತೋ ಗೊತ್ತಿಲ್ಲ ಅಂತೇಳಿ. ತಕ್ಷಣ ಅವರು ಆಪ್ರೇಷನ್ಗೆ 4 ಗಂಟೆಗೆ ಆಪ್ರೇಷನ್ ಕರ್ಕೊಂಡೋದ್ರು. 10 ಗಂಟೆವರೆಗೂ ಅವನಿಗೆ ಆಪ್ರೇಷನ್ ನಡೆಯಿತು. ದೇವರು ಅವನನ್ನು ಅದ್ಭುತವಾಗಿ ಕಾಪಾಡಿದ್ದಾರೆ. ಅವನಿಗೆ ಒಂದು ಮೂಗಿನಲ್ಲಿ ರಕ್ತ ಮತ್ತು ಒಂದು ಕಿವಿಯಿಂದ ರಕ್ತ ಸೋರಿಕೆ ಕೂಡ ಆಗಿತ್ತು. ದೇವರು ಎಷ್ಟು ಅದ್ಭುತವಾಗಿ ಅವನನ್ನು ಕಾಪಾಡಿದ್ದಾರೆ ಅಂದರೆ, ಅಲ್ಲಿ ನೋಡಿದವರೆಲ್ಲರೂ ಹೇಳಿದ್ರು, ಈ ಹುಡುಗ ಬದುಕೋದಿಲ್ಲ ಅಂತೇಳಿ. ನಮ್ಮ ದೇವರು ಜೀವಂತ ದೇವರು ಎಂಬುದಕ್ಕೆ ಇದು ಒಂದು ಅತ್ಯಂತ ಒಂದು ದೊಡ್ಡ ಅದ್ಭುತವಾದ ಸಾಕ್ಷಿಯಾಗಿದೆ. 2020 2ನೇ ತಾರೀಕು 11ನೇ ತಿಂಗಳಿನಲ್ಲಿ ನನ್ನ ಮಗಳಿಗೆ ಅಂದು ಏನಾಯಿತೋ ಏನೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಅವಳಿಗೆ ತಲೆ ತಿರುಗಿ ಬಿದ್ದಂಥ ಒಂದು ಅನುಭವ. ಅಂದು ನಮಗೆ ಸಮಾಧಿ ಹಬ್ಬ. ಅಂದು ನಾವು ಅಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ಆಸ್ಪತ್ರೆಗೆ ಕರೆದೊಯ್ವು. ಅಲ್ಲಿ ಹೇಳಿದರು ಡಾಕ್ಟ್ರು, ಇಲ್ಲಿ ಆಗೋದಿಲ್ಲ, ನೀವು ದೊಡ್ಡ ಆಸ್ಪತ್ರೆಗೆ ICUಗೆ ಶಿಫ್ಟ್ ಮಾಡಲೇಬೇಕು, ಇಲ್ಲಾಂದರೆ ಏನಾಗುತ್ತದಂತ ಗೊತ್ತಿಲ್ಲ ಅಂತ. ಆಗ ನಾವು ಏನು ಮಾಡಿದ್ವಿ, ಸೆಂಟ್ ಜಾನ್ಸ್ ಹಾಸ್ಪಿಟಲ್ಗೆ ಕರೆದೊಯ್ದ್ವಿ. ಅಲ್ಲಿ ಕರೋನಾ ಟೈಮ್ ಆಗಿರೋದ್ರಿಂದ, 2ನೇ ಕರೋನಾ ಟೈಮಲ್ಲಿ ಆ ರೀತಿ ಆಗಿದ್ದು ಅವಳಿಗೆ. ಅಲ್ಲಿ ಡಾಕ್ಟ್ರ್ ಹೇಳಿದ್ರು, ಕರೋನಾ ಟೆಸ್ಟ್ ಮಾಡಿ ICUಯಲ್ಲಿ ಇಟ್ಟರು. ICUಯಲ್ಲಿ ಇಟ್ಟು ಅಂದು ರಾತ್ರಿ ಇಟ್ಟರು. ನನ್ನ ಕುಟುಂಬದವರೆಲ್ಲರೂ ಬಂದು ನೋಡಿ ಹೋದರು. ಬೆಳಗಿನ ಜಾವ ಮಂಗಳವಾರ 3ನೇ ತಾರೀಕು ನನ್ನಿಂದ 3 ಸಿಗ್ನೇಚರ್ ಪಡೆದುಕೊಂಡ್ರು. ನಂತರ 10 ಗಂಟೆಗೆ ಡಾಕ್ಟ್ರು ನನ್ನ ಕರೀತಾರೆ. ಡಾಕ್ಟ್ರು ನನ್ನ ಕರೆದು ಹೇಳ್ತಾರೆ, 3 ಸರಿ ಹಾರ್ಟ್ ಬೀಟ್ ನಿಂತೋಗಿತ್ತು, ಅದಕ್ಕೆ ನಿಮ್ಮ ಹತ್ರ ಸಿಗ್ನೇಚರ್ ಮಾಡಿಸ್ಕೊಂಡಿದ್ದು, ನಿಮ್ಮ ಮಗಳು ತೀರೋಗಿದ್ದಾಳೆ, ಇನ್ನೇನು ನಮ್ಮ ಕೈಲಿ ಏನು ಮಾಡಲಿಕ್ಕಾಗಲ್ಲ, ತಗೊಂಡೋಗಿ ಅಂತ ಹೇಳಿದರು. ವಿನೋದ್ ಬ್ರದರ್, ನನ್ನ ಕಸಿನ್, ಅವ್ರು ಹೇಳಿದರು, ಯವ್ವಾನ 11:4ನೇ ವಾಕ್ಯದಲ್ಲಿ, ಪ್ರಿನ್ಸಿಗೆ ಈ ಕಾಯಿಲೆ ಬಂದಿರುವುದು ಮರಣಕ್ಕಾಗಿ ಅಲ್ಲ, ಯೇಸುವಿನ ಮಹಿಮೆಗಾಗಿ ಎಂದು ನೀನು ಪ್ರಾರ್ಥನೆ ಮಾಡು ಅಂತ ಹೇಳಿ. ಆಗ ICUನಲ್ಲಿ ನನ್ನ ಮಗಳನ್ನು ಇಟ್ಟಿದ್ದರು. ಆಗ ಪ್ರತಿಯೊಬ್ಬರು ಬರುವಾಗ ನಾನು ಹೇಳ್ತಿದ್ದೆ, ರೋಮನ್ನರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ
11ನೇ ವಾಕ್ಯವನ್ನು ಹೇಳುವಂತೆ ಪ್ರತಿಯೊಬ್ಬರಿಗೂ ಚೀಟಿಯಲ್ಲಿ ಬರೆದು ನಾನು ಕೊಡುತ್ತಿದ್ದೆ. ನನ್ನ ಮಗಳಿಗಾಗಿ ಕಿವಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಬನ್ನಿ. ನಾವು ಡಾಕ್ಟರ್ಗೆ ಹೇಳಿದೆವು, ನನ್ನ ಮಗಳು ತೀರಿ ಹೋಗಿಲ್ಲ. ಯೇಸು ಸ್ವಾಮಿ ಕೊಟ್ಟ ಜೀವ ಮತ್ತೆ ಅದೇ ಜೀವವನ್ನು ಯೇಸು ಸ್ವಾಮಿ ತುಂಬಿಸುತ್ತಾರೆ ಎಂಬುದಾಗಿ. ಯೇಸು ಸ್ವಾಮಿ ಯಾವ ರೀತಿ ಪುನರುತ್ಥಾನ ಹೊಂದಿದರು 3ನೇ ದಿನ, ಅದೇ ರೀತಿ ನನ್ನ ಮಗಳಿಗೆ 2% ಜೀವ ಇದೆ ಎಂಬ ವಾಕ್ಯವನ್ನು ಡಾಕ್ಟರ್ ನುಡಿತಾರೆ. 2% ಜೀವ ಇದೆ, ಆದರೂ ನಾವೇನು ಹೇಳೋದಕ್ಕೆ ಆಗಲ್ಲ. 2% ಮಾತ್ರ ಜೀವ ಇದೆ ಅಂತ ನಾವು ಹೇಳಿದ್ವಿ. ದೇವರು ಜೀವ ಕೊಟ್ಟರೆ ದೇವರ ಜೀವ ಮತ್ತೆ ತುಂಬಿಸ್ತಾರೆ ಅಂತೇಳಿ. ಮತ್ತು ಅವಳಿಗೆ ಡಯಾಲಿಸಿಸ್ ಮಾಡಬೇಕು ಅಂತ ಹೇಳ್ತಾರೆ. ಲೈಫ್ ಟೈಮ್ ಡಯಾಲಿಸಿಸ್ ಅಂತ ಹೇಳ್ತಾರೆ. 6 ಸಲ ಡಯಾಲಿಸಿಸ್ ಮಾಡೋಕ್ಕೆ ದೇವರು ಕೃಪೆ ಕೊಟ್ಟು 6 ಸಲಗೆ ಡಯಾಲಿಸಿಸ್ ನಿಲ್ಲಿಸುತ್ತಾರೆ. ಮತ್ತು ಅವಳು ಲೈಫ್ ಟೈಮ್ ನಡೆಯೋದೇ ಇಲ್ಲ ಅಂತ ಹೇಳ್ತಾರೆ. ಅವಳಿಗೆ ನಡಿಲಿಕ್ಕೂ ಆಗ್ತಿರ್ಲಿಲ್ಲ. ಎತ್ಕೊಂಡು ಬಂದು ಮಲಗಿಸ್ಬೇಕು, ಮತ್ತು ಎತ್ಕೊಂಡೋಗಿ ಬೆಡ್ ಮೇಲೆ ನಾವು ಮಲಗಿಸುವ ಒಂದು ಅವಸ್ಥೆ ಅವಳದಾಗಿತ್ತು. ಅನಂತರ 3 ಆಪ್ರೇಷನ್, 1 ಸರ್ಜರಿ ನಡೆಯುತ್ತದೆ. 21 ದಿನ ನನ್ನ ಮಗಳು ವೆಂಟಿಲೇಟರಲ್ಲಿ ಇಟ್ಟಿರ್ತಾರೆ ನನ್ನ ಮಗಳನ್ನು. ಆವಾಗಲೇ ಅವಳಿಗೆ 2 ಆಪ್ರೇಷನ್ ನಡೆದಿರುತ್ತದೆ. ಮತ್ತು ಅವಳು ನಡೆಯುವುದಿಲ್ಲ ಎಂದು ಹೇಳಿದ ಡಾಕ್ಟರ್ ಹೇಳಿದರು, ಅದೆಲ್ಲ ಯಾವುದೂ ನಡೆಯುವುದಿಲ್ಲ. ಯೇಸುವಿನ ನಾಮದಲ್ಲಿ ಅವಳು 9 ತಿಂಗಳಿಗೆ ಅವಳು ಸಂಪೂರ್ಣವಾಗಿ ನಡೆಯುವ ಒಂದು ಕೃಪೆಯನ್ನು ದೇವರು ಅನುಗ್ರಹಿಸುತ್ತಾರೆ. ಅದೇ ರೀತಿ ಅವಳು ಎಕ್ಸಾಮ್ ಬರೆಯೋದು ಬೇಡ ಅಂತ ನನ್ನ ಮಗಳು ಓದುತ್ತಿರುವ ಶಾಲೆಯಲ್ಲಿ ಪ್ರಿನ್ಸಿಪಲ್ ಹೇಳ್ತಾರೆ. ನಾನು ಸಿಸ್ಟರ್ಗೆ ಹೇಳಿದೆ, ಸಿಸ್ಟರ್ ನೀವು ಬೋರ್ಡ್ಗೆ ಹೆಸರು ಕೊಡಿ, ನನ್ನ ಮಗಳು ಎಕ್ಸಾಮ್ ಮಾಡ್ತಾಳೆ ಅಂತೇಳಿ. ಅದೇ ರೀತಿ ನನ್ನ ಮಗಳು 10ನೇ ತರಗತಿ ಎಕ್ಸಾಮ್ ಬರೆಯುವಾಗ ಒಂದು ಕೊಠಡಿಯಲ್ಲಿ ಒಬ್ಬಳನ್ನೇ ಕೂರಿಸಿ ಎಕ್ಸಾಮ್ ಬರೆಸುತ್ತೇವೆ. 85% ಅವಳಿಗೆ ಅಂಕಗಳನ್ನು ಗಳಿಸಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಾಳೆ. ಅದೇ ರೀತಿ ಸೆಕೆಂಡ್ PU ಅಲ್ಲಿ ಕೂಡ 86% ಪಡೆಯುತ್ತಾಳೆ. ಈಗ ನನ್ನ ಮಗಳು ಮೆಡಿಕಲ್ ಮಾಡ್ತಿದ್ದಾಳೆ, BPT ಮಾಡ್ತಿದ್ದಾಳೆ, ಫಿಸಿಯೋಥೆರಪಿ ಡಾಕ್ಟರ್ ಓದ್ತಿದ್ದಾಳೆ. ಈಗ 2ನೇ ವರ್ಷವನ್ನು ಮುಗಿಸುವ ಒಂದು ಸಮಯ ಬಂದಿದೆ. ಈಗ ಆರೋಗ್ಯವಂತಳಾಗಿದ್ದಾಳೆ. ನಮ್ಮ ದೇವರು ಜೀವಂತ ದೇವರು, ಸತ್ತ ದೇವರಲ್ಲ, ನಮ್ಮ ಮಧ್ಯೆ ನಡೆದಾಡುವ ದೇವರು ಆಗಿದ್ದಾರೆ. ನಮ್ಮ ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು, ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇದೇ ನನ್ನ ಮಗಳು ಪ್ರಿನ್ಸೆಸ್ ಆಂಡ್ರಾ. ಈ ಅದ್ಭುತವನ್ನು ನಮ್ಮ ಜೀವಿತದಲ್ಲಿ ನಡೆಸಿಕೊಟ್ಟಂಥ ಯೇಸು ಸ್ವಾಮಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನು. ನನ್ನ ಮಗಳಿಗೆ ಮತ್ತು ನನ್ನ ಮಗನಿಗೆ ಗುಣ ಹೊಂದಿದರೆ ನಾನು ಡಿವೈನಲ್ಲಿ ಬಂದು ಸಾಕ್ಷಿ ಕೊಡುತ್ತೇನೆ ಎಂಬುದಾಗಿ ನಾನು 2020ರಲ್ಲಿ ನನ್ನ ಮಗಳಿಗೆ ಜೀವ ಕೊಟ್ಟರೆ ನಾನು ಬಂದು ಡಿವೈನಲ್ಲಿ ಸಾಕ್ಷಿ ಕೊಡುವುದಾಗಿ ಎಂದು ನಾನು ನೆನೆಸಿದ್ದೆ. ಅಂದಿನಿಂದ ನನಗೆ ಅನೇಕ ಶೋಧನೆಗಳು, ಡಿವೈನ್ ಬರಲಿಕ್ಕೆ ನನಗೆ ಆಗ್ತಾನೆ ಇಲ್ಲ. ಈಗಲೂ ಸಹ ನನಗೆ ತುಂಬ ತೊಂದರೆ ಆಯಿತು ಡಿವೈನ್ಗೆ ಬರಲಿಕ್ಕೆ. ಆದರೂ ನಾನು ಇಲ್ಲಿ ಬಂದು ಸಾಕ್ಷಿ ಕೊಡುತ್ತೇನೆ ಎಂದು ನಾನು ಅಂದಿನಿಂದ ನೆನೆಸಿದ್ದಕ್ಕೆ ಇಂದು ನಾನು ಬಂದು ನನ್ನ ಮಕ್ಕಳಿಗೋಸ್ಕರ ಒಂದು ದೊಡ್ಡ ಸಾಕ್ಷಿಯಾಗಿ ಇಂದು ನಮ್ಮ ಕುಟುಂಬದಲ್ಲಿ ಎಲ್ಲರೂ ಸೇರಿ ಯೇಸುವಿಗೆ ಕೋಟಿ ಕೋಟಿ ಸ್ತೋತ್ರಗಳು, ನಮನಗಳು. ಆಮೇನ್. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾನು ಒಂದು 3-4 ವರ್ಷದಿಂದ ಈ ಜಾಯಿಂಟ್ ಪೇನು, ಈ ಕೈ, ಇದು ಎಲ್ಲ ಫುಲ್ ನೋವಿನಿಂದ ಬಳಲ್ತಾ ಇದ್ದೆ. ಅಂದರೆ ದೇವರು, ನಾನು ಸುಮಾರು ಕಡೆ ಪ್ರೇಯರ್ಗೆ ಹೋಗ್ತಾಯಿದ್ದು, ನಮ್ಮ ಚರ್ಚಲ್ಲೂ ಪ್ರೇಯರ್ ಮಾಡ್ತಾಯಿದ್ದು, ಎಲ್ಲೂ ಗುಣ ಆಗ್ತಾ ಇರಲಿಲ್ಲ. ನೋವಿನಲ್ಲೇ ತುಂಬ ಹಿಂಸೆ ಪಡ್ತಾಯಿದ್ದೆ. ದಿನ ಬೆಳಗ್ಗೆ ಸಂಜೆ ಮಾತ್ರೆ ಕುಡಿದು ನಾನು ಕೆಲಸ ಮಾಡಬೇಕಿತ್ತು. ನಾನು ಮಾಡೋದು ಗಾರೆ ಕೆಲಸ ಮಾಡ್ತೀನಿ. ಅಂದರೆ ಒಂದು ಕಲ್ಲು ಎತ್ತಬೇಕಾದ್ರೂ ನನಗೆ ತುಂಬ ಹಿಂಸೆ ಆಗೋದು. ಕರೆಕ್ಟೆ ಕೈಯೆಲ್ಲ ಕಾಲೆಲ್ಲ ನೋವು ಬರೋದು. ನನಗಿವತ್ತು ಬೆಳಗ್ಗೆ ಆರಾಧನೆಯಲ್ಲಿ ನನಗೆ ಒಂದು ಬೆಳಕಿನಂಗೆ ಬಂದು ನನಗೆ ಇದಾಯಿತು. ಅವಲಿಂದ ಯಾವ ನೋವು ಇಲ್ಲ, ಚೆನ್ನಾಗಿದ್ದೀನಿ. ದೇವರಿಗೆ ಸ್ತೋತ್ರ, ದೇವರಿಗೆ ಮಹಿಮೆ ಉಂಟಾಗಲಿ. ದೇವರು ಮಾಡಿರೋ ಉಪಕಾರಕ್ಕಾಗಿ ಎಲ್ಲನೂ ಹೇಳೋಕೆ ಇಲ್ಲಿ ಬಂದಿದ್ದೀನಿ. ನಾನು ದೇವ್ರ ಹತ್ರವ, ನಮ್ಮದು ಊರು ಕರ್ನಾಟಕದಿಂದ ಫಾತಿಮಾಪುರದಿಂದ ಬಂದಿರೋದು ನಾವು. ನನಗೆ ಒಂದು 20 ವರ್ಷದ ಆಚೆ ಮದುವೆ ಆಗಿರೋದು ನಂದು. ಅಲ್ಲಿಂದ ನನಗೆ 5-6 ವರ್ಷ ಮಕ್ಕಳಿರಲಿಲ್ಲ ನನಗೆ. ಇಲ್ಲಿಗೆ ಬಂದು ಹೋಗಿ ಒಂದು ವಾಕ್ಯ ಕೊಟ್ಟರು ಬ್ರದರ್, ಮನೆ ಪರಿಚಯ ಇಲ್ಲ. ಆ ವಾಕ್ಯನ ದಿವಸ ಮನೆಯಲ್ಲಿ ಪ್ರೇಯರಲ್ಲಿ ಓದಿ ಅಂದರು, ಕೀರ್ತನೆ. ಆ ಕೀರ್ತನೆ ನನ್ನ ಹೆಂಡತಿ ಹತ್ರ ಓದಿಸಿ ಆದಮೇಲೆ 1 ವರ್ಷ ಆದಮೇಲೆ ತಕ್ಷಣ ನನಗೆ ಮಗು ಆಯಿತು. ಇದೇ ನನ್ನ ಮಗಳು, ದೊಡ್ಡ ಮಗಳು ಲವಿಟಾ ವೇಗಸ್ ಅಂತ. ಅದರ ಮೇಲೆ ತುಂಬ ಹೆಚ್ಚು ಅದ್ಭುತ ಮಾಡಿದ್ದಾರೆ. ನನ್ನ ಮಗನ ಕೇಳಿರಲಿಲ್ಲ, ದೇವ್ರು ಕೊಟ್ಟರು ಅವನಿಗೂ. ಅದಕ್ಕೆ ಸಾಕ್ಷಿ ಕೊಡೋಕ್ಕೆ ತುಂಬ ವರ್ಷ ಬಂದು ಹೋಗಿದ್ದೀನಿ. ಕೊಡ್ತಾಯಿದ್ದೆ, ಫೋಟೋ ಗಿಟ ಏನು ತೆಗಿತಿರ್ಲಿಲ್ಲಲ್ಲ, ಹಾಗಾಗಿ ನನಗೆ ಗೊತ್ತಿರಲಿಲ್ಲ. ತುಂಬ ನನ್ನ ಇದರಲ್ಲಿ ಉಪಕಾರ ಮಾಡಿದ್ದಾರೆ ದೇವರು. ಎಲ್ಲದರಲ್ಲೂ ಒಳ್ಳೇದು ಮಾಡಿದ್ದಾರೆ. ಇಲ್ಲಿ ಬಂದು ಓದಿ ಎಲ್ಲದರಲ್ಲೂ ನನಗೆ ಅದ್ಭುತನೇ ಆಗೈತಿ. ಈಗಲೂ ಕೂಡ, ಇವತ್ತೂ ಕೂಡ ಅದ್ಭುತನೇ ಆಗಿತ್ತು. ನನಗೆ ಒಳ್ಳೆ ಆರೋಗ್ಯ ಬಗ್ಗೆ ಚೆನ್ನಾಗೈತಿ. ಮಾತಾಡೋಣಂತ ಮನಸ್ಸು ಕೊಟ್ಟರು ದೇವರು. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೀನಿ. ಇನ್ನು ಬರೋರಿಗೂ ದೇವರು ಒಳ್ಳೆಯದೇ ಮಾಡ್ತಾರೆ ಅಂತ ನಾನು ಎಲ್ಲರಿಗೂ ಹಾರೈಸ್ತೀನಿ.
ನನ್ನ ಹೆಸರು ಸುವರ್ಣ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ನಾನು ಬೇರೆ ಚರ್ಚಿಗೆ ಹೋಗ್ತಾ ಇದ್ದೆ. ಆದರೆ ನನಗೆ ಒಂದು ಸಲ ಹೇಳಿದ್ರು, ನಮ್ಮ ಫ್ರೆಂಡ್ಸ್ ಒಬ್ಬರು ಹೇಳಿದ್ರು, ಈ ಥರ ಕೇರಳಗೆ ಹೋಗ್ತಾ ಇದ್ದೀವಿ ಬನ್ನಿ, ಅಲ್ಲಿ ಡಿವೈನ್ ಚರ್ಚ್ ಅಂತ ಇದೆ, ಅಲ್ಲಿ ಒಂದು ಮುರುಗ್ನೂರು ಚಾಲಕುಡಿ, ಅಲ್ಲಿ ಪ್ರೇಯರ್ ನಡೆಯುತ್ತೆ, 1 ವೀಕ್ ಪ್ರೇಯರು, ಅಲ್ಲಿ ಹೋದರೆ ನಿಮಗೆ ಮಿರಾಕಲ್ ನಡೆಯುತ್ತೆ ಅಂತ. ಸೊ ನಾನು ಬಂದು ಪ್ರೇಯರ್ ಮಾಡಿ ನಾನು ಹೋಗ್ಬಿಟ್ಟೆ ಮನೆಗೆ. ನನಗೆ ಗೊತ್ತಿಲ್ಲ ನನಗೇನು ಮಿರಾಕಲ್ ಆಯಿತು ಏನು ನಂಗೆ ಗೊತ್ತೇ ಇಲ್ಲ. ಆದರೆ ನಾನು ಹೋದಾಗ ನನಗೆ 10 ವರ್ಷದಿಂದ ನನಗೆ ಬೆನ್ನು ಮೂಳೆ ಇದು L4 L5 ಬೋನ್ ಬಂದು ಸ್ಟ್ರೈಟ್ ಆಗಿಬಿಟ್ಟಿತ್ತು. ಆವಾಗ ನಾನು ಪ್ರೇಯರ್ ಮಾಡ್ಕೊಂಡಿದ್ದೆ, ಬಟ್ ನಂಗೆ ಅದು ಗುಣ ಆಯಿತು ಅಂತಲೇ ಗೊತ್ತಿರಲಿಲ್ಲ. ಮನೆಗೆ ಹೋದ್ಮೇಲೆ 10 ವರ್ಷ ಆಯ್ತು ಹಿಂಗೆ ವರ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ, ಬಗ್ಗಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಆಮೇಲೆ ಇಲ್ಲಿ ಪ್ರೇಯರ್ ಮಾಡಿ ಹೋದ್ಮೇಲೆ ನನಗೆ ಪೂರ್ತಿ ಗುಣ ಆಯಿತು. ಇದುವರೆಗೂ ಮತ್ತೆ ನಾನು ಯಾವ ಆಸ್ಪತ್ರೆಗೂ ತೋರಿಸಿಲ್ಲ, ಎಲ್ಲೂ ತೋರಿಸಿಲ್ಲ. ಮತ್ತು ತುಂಬ ಸ್ಟ್ರಾಂಗಾಗಿ ಕೆಲಸ ಮಾಡೋದಕ್ಕೆ ನನಗೆ ಅವಕಾಶ ಆಯಿತು. ದೇವ್ರಿಗೆ ತುಂಬ ಸ್ತೋತ್ರ, ಯೇಸು ಪ್ರಭುಗೆ ತುಂಬ ಸ್ತೋತ್ರ. ಇಲ್ಲಿರೋ ಫಾದರ್ಸ್ಗೆಲ್ರಿಗೂ ತುಂಬ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಹೆಸರು ಲಿಗೋರಿ. ನಾವು ಕುಂದಾಪುರ, ಉಡುಪಿ. ನಮಗೆ ಮದುವೆಯಾಗಿ 20 ವರ್ಷ ಆಯಿತು. ಆದರೆ ನಮಗೆ ಮಕ್ಕಳಿರಲಿಲ್ಲ. ಇಲ್ಲಿ ನಾವು ಡಿವೈನ್ ಕೇಂದ್ರಕ್ಕೆ ಬಂದ ನಂತರ ನಮಗೆ 2 ಮಕ್ಕಳಾಗಿದ್ದಾರೆ. ಮಗನಿಗೆ ಈಗ 13 ವರ್ಷ, ಮಗಳಿಗೆ ಈಗ 11 ವರ್ಷ. ಮತ್ತು ನಾವು ಇಲ್ಲಿ ಬರುವಾಗ ತುಂಬ ದುಃಖದಲ್ಲಿ ಬಂದಿದ್ದೇವೆ. ಆ ಸಮಯದಲ್ಲಿ ನಮ್ಮ ದುಃಖ ಎಲ್ಲ ಪರಿಹಾರ ಆಗಿ ಒಳ್ಳೆ ರೀತಿಯಿಂದ ಈಗ ಎಲ್ಲ ಫ್ಯಾಮಿಲಿ ಎಲ್ಲ ಒಳ್ಳೆ ರೀತಿಯಿಂದ ಉಂಟು. ಮತ್ತು ಮಕ್ಕಳು ಕೂಡ ಒಳ್ಳೆ ಚೆನ್ನಾಗಿದ್ದಾರೆ, ಶಾಲೆ ಒಳ್ಳೆ ಕಲಿತಾರೆ. ದೇವರಿಗೆ 100 ಕೋಟಿ ಆರಾಧನೆ. ಯೇಸುವಿಗೆ ಸ್ತುತಿ ಆಗಲಿ, ಯೇಸುವಿಗೆ ವಂದನೆ ಆಗಲಿ, ಯೇಸುವಿಗೆ ಆರಾಧನೆ ಆಗಲಿ. ಯೇಸು ರಕ್ತಕ್ಕೆ ಜಯ, ಯೇಸು ನಾಮಕ್ಕೆ ಸ್ತೋತ್ರ. ನಮ್ಮ ಊರು ಹಾಸನ. ನನ್ನ ಹೆಸರು ಎಲಿಜಾ. ನನಗೆ ಮಾಟ ಮಂತ್ರ ಮಾಡಿಬಿಟ್ಟು ತುಂಬ 9 ದೆವ್ವಗಳು ಹಿಡಿದಿದ್ದು. ನಾನು ಮನಸ್ಸಾಗಿ ಪ್ರಜ್ಞೆನೇ ಇರಲಿಲ್ಲ. ಅಂಥ ಸಮಯದಲ್ಲಿ 1 ವರ್ಷ ಎಲ್ಲ ತಿರುಗಿದ್ದು, ಅದು ಬಿಡುಗಡೆ ಆಗಲಿಲ್ಲ. ಮತ್ತು ತಿರ್ಗಾ ಇನ್ನೊಂದು ವರ್ಷಕ್ಕೆ ಸಾಬರ್ ದೇವ್ರಿಗೆ ಹೋದು ಗೋರಿಯಲ್ಲೇ 1 ವರ್ಷ ಇದ್ದು, ಅಲ್ಲೂ ಕೂಡ ಬಿಡುಗಡೆ ಆಗಲಿಲ್ಲ. ಆಮೇಲೆ ನಮ್ಮ ಅಣ್ಣ ಚರ್ಚಿಗೆ ಕರ್ಕೊಂಡು ಹೋಗಿ ಅಲ್ಲಿ ಗುಣ ಆಗುತ್ತೆ ಅಂತ ಹೇಳಿದರು. ಆಗ ನಮ್ಮ ಯಜಮಾನರು ನಾನು ಚರ್ಚಿಗೆ ಬಂದಮೇಲೆ 9 ದೆವ್ವಗಳಿಂದ ನಾನು ಬಿಡುಗಡೆ ಆದೆ. ಆಮೇಲೆ ಚೆನ್ನಾಗಿದ್ದೀವಿ. ಈಗ 3 ಮಕ್ಕಳಿದ್ದಾರೆ, ಗಂಡ ಹೆಂಡ್ತಿ ಎಲ್ಲ ಚೆನ್ನಾಗಿದ್ದೀವಿ. ದೇವರು ನಮ್ಮನ್ನು ಗುಣಪಡಿಸಿದ್ದಾರೆ. ನಮ್ಮನ್ನು ಗುಣಪಡಿಸಿದ ದೇವರು ನಿಮ್ಮನ್ನು ಕೂಡ ಗುಣಪಡಿಸಿದ್ದಾರೆ. ಯೇಸುವಲ್ಲಿ ವಿಶ್ವಾಸ ಇಡಿ, ಯೇಸುವನ್ನು ನಂಬಿ ಒಳ್ಳೆ ಆರೋಗ್ಯವನ್ನು ಪಡೆದುಕೊಳ್ಳಿ, ನಿತ್ಯ ಜೀವನವನ್ನು ಕಂಡುಕೊಳ್ಳಿ ಅಂತ ದೇವರಿಗೆ ಸ್ತೋತ್ರ ಮಾಡ್ತೀನಿ. ಮತ್ತು ನನ್ನ 7 ವರ್ಷದ ಮೊಮ್ಮಗಳಿಗೆ ಸೋರಿಯಸ್ ಕಾಯಿಲೆ ಆಗಿ ಇಡೀ ತಲೆ ಮೈ ಎಲ್ಲ ತುಂಬ ಗಾಯ ಆಗಿತ್ತು. ಹಾಸ್ಪಿಟ್ಲು ಎಲ್ಲ ತುಂಬ ತಿರುಗಿದ್ದು, ಎಲ್ಲಿ ಹೋದ್ರೂ ಹಾಸ್ಪಿಟ್ಲಲ್ಲಿ ಔಷಧಿ ಮಾತ್ರೆ ಕೊಟ್ಟರು ಗುಣ ಇರಲಿಲ್ಲ. ಇನ್ನೂ ಜಾಸ್ತಿನೇ ಆಗಿತ್ತು. ನಾವು ಮಗಿನ ನಂಬಿಕೆನೇ ಬಿಟ್ಬಿಟ್ಟಿದ್ದು, ಮಗು ಸತ್ತೋಗುತ್ತೆ, ತಲೆ ಮೈ ಸ್ವಲ್ಪನೂ ಜಾಗ ಇಲ್ಲದಂತೆ ಹಿಂಗೆ ಗಾಯ ಆಗಿದೆ ಅಂತ ತುಂಬ ಭಯಪಟ್ಟಿದ್ದು. ಆಗ ನಮ್ಮ ಪಕ್ಕದೂರಲ್ಲಿ ಒಬ್ಬರು ಬ್ರದರಿಗಿತ್ತು ಸೋರಿಯಸ್ಸು. ಅವರಿಗೆ ಫೋನ್ ಮಾಡಿ ಕೇಳಿದ್ದು, ಸರ್ ಬ್ರದರ್ ನಿಮಗೆ ಸೋರಿಯಸ್ ಕಾಯಿಲೆ ಇತ್ತಲ್ಲ, ಯಾವ ಹಾಸ್ಪಿಟ್ಲಿಗೆ ಹೋಗಿ ಮೆಡಿಸಿನ್ ಮಾಡಿದ್ದು ಅಂತ ಕೇಳಿದ್ದು. ಅದಕ್ಕೆ ಅವರು ಹೇಳಿದರು, ಅವರು ಕೂಡ ಯೇಸು ನಂಬಿದವರೇ. ನಾನು ಯಾವ ಹಾಸ್ಪಿಟ್ಲಿಗೂ ಹೋಗಲಿಲ್ಲ. ಯೇಸು ಸ್ವಾಮಿಯಲ್ಲಿ ವಾಕ್ಯದಲ್ಲಿ ನಾನು ಪ್ರಾರ್ಥನೆ ಮಾಡಿದೆ, ಗುಣ ಹೊಂದಿದೆ ಅಂತ ಹೇಳಿದರು. ಆಮೇಲೆ ಅವ್ರು ಹೇಳಿದರು, ಇದೇ ವಾಕ್ಯನ ನಾನು ನಿಮಗೆ ಕೊಡ್ತೀನಿ, ಈ ವಾಕ್ಯ ಹಿಡ್ಕೊಂಡು ವಿಶ್ವಾಸದಿಂದ ನೀವು ಪ್ರಾರ್ಥನೆ ಮಾಡಿ ನಿಮ್ಮ ಮೊಮ್ಮಗಳು ಗುಣ ಆಗ್ತಾಳೆ ಅಂತ ಅವರು ಈ ವಾಕ್ಯ ಕೊಟ್ಟರು. ವಿಶ್ವಾಸದಿಂದ ಆ ವಾಕ್ಯವನ್ನು ದಿವಸ ನಾವು ಪ್ರೇಯರಲ್ಲಿ ಹೇಳ್ತಾ ಇದ್ದು. ಈಗ ಯೇಸು ಸ್ವಾಮಿ ಸಂಪೂರ್ಣವಾಗಿ ಗುಣಪಡಿಸಿ ಮೊಮ್ಮಗಳನ್ನು ಆರೋಗ್ಯವಾಗಿ ಚೆನ್ನಾಗಿಟ್ಟಿರೋದಕ್ಕಾಗಿ ದೇವರಿಗೆ ಕೋಟಿ ಸ್ತೋತ್ರ ಮಾಡ್ತೀನಿ. ನಮ್ಮ ಕುಟುಂಬವನ್ನು ಚೆನ್ನಾಗಿಟ್ಟಿರೋದಕ್ಕಾಗಿ ದೇವರಿಗೆ ಕೋಟಿ ಸ್ತೋತ್ರ ಮಾಡ್ತೀನಿ. ಹಲ್ಲೆಲೂಯಾ. ನನ್ನ ಹೆಸರು ಅಶೋಕ್ ಅಂತ, ಊರು ಸಕಲೇಶ್ಪುರ. ನನಗೆ 2-3 ವರ್ಷದಿಂದ ಸೊಂಟ ನೋವಿತ್ತು, ಕೈಕಾಲು ನೋವಿತ್ತು. ಇಲ್ಲಿಗೆ ಬಂದಮೇಲೆ ಎಲ್ಲ ನೋವು ಕಡಿಮೆ ಆಯಿತು. ನಾನು ಎಲ್ಲ ಕಡೆ ಹೋಗಿ ಬಂದೆ, ಎಲ್ಲೂ ಕಡಿಮೆ ಆಗಿಲ್ಲ. ನನ್ನ ಫ್ರೆಂಡ್ ಹೇಳಿದರು ಇಲ್ಲಿಗೆ ಹೋಗಿ ಬರೋಣ ಅಂತ, ಹಂಗಾಗಿ ಅವ್ರ ಜೊತೆ ಬಂದೆ. ಇಲ್ಲಿಗೆ ಬಂದಮೇಲೆ ಎಲ್ಲ ಕಡಿಮೆ ಆಯಿತು. ದೇವರಿಗೆ ಕೋಟಿ ಸ್ತೋತ್ರ. ನಮಸ್ತೆ, ನನ್ನ ಹೆಸರು ಲಲಿತಾ, ಕರ್ನಾಟಕ, ಮಂಗಳೂರು, ಬಿಕರ್ನಗಟ್ಟೆ, ಜಯಶ್ರೀ ಗೇಟ್ ನಮ್ಮದು ಮನೆ. ನಾನು ಒಂದು 2020ರಿಂದ ಈ ಒಂದು ಡಿವೈನ್ ಧ್ಯಾನ ಮಂದಿರಕ್ಕೆ ನಾನು ಪ್ರಾರ್ಥನೆಗೆ ಬರ್ತಾ ಇದ್ದೀನಿ.
ನಾನು ಯಾಕೆ ಬಂದೆ ಅಂದರೆ ನನಗೆ ಕಂಪ್ಲೀಟು ದೇಹ ಎಲ್ಲ ಒಂದು ಥರ ತುರ್ಕೆ ಥರ ಆಗಿ ಎಷ್ಟು ಮದ್ದು ಮಾಡಿದರೂ ಗುಣ ಆಗ್ತಿರಲಿಲ್ಲ. ಆಮೇಲೆ ತುಂಬ ಭಯಂಕರ ತಲೆನೋವು ಬರುತ್ತೆ ನನಗೆ. ತಲೆನೋವು ಅಂದರೆ ಎಷ್ಟು ಮದ್ದು ಮಾಡಿದರೂ ಗುಣ ಆಗೋದಿಲ್ಲ. ನಾನು ಆ ತಲೆನೋವು ಕಮ್ಮಿ ಆಗ್ತಾ ಇಲ್ವ ಅಂತೇಳಿ ಹಾಸ್ಪಿಟಲಲ್ಲಿ ಅಡ್ಮಿಂಟ್ ಆಗಿದ್ದೇನೆ. ಅಡ್ಮಿಂಟ್ ಆಗಿರುವಾಗ ನನಗೆ ರಾತ್ರಿ ಆಗಲೂ ನಿದ್ದೆ ಬರೋದಿಲ್ಲ, ಭಯಂಕರ ಪೇಯ್ನ್ ಬರೋದು. ನಾನು ಸೂಸೈಡ್ ಮಾಡುವಂಥ ಒಂದು ಡಿಸೈಡ್ ಮಾಡಿದ್ದೆ. ನಾನು ಇನ್ನು ಜೀವನ ಮಾಡೋದು ಬೇಡ, ಯಾಕಾಗಿ ಈ ರೀತಿ ಪರಿಸ್ಥಿತಿಯಲ್ಲಿ ನನಗೆ ಬದುಕಲಿಕ್ಕೆ ಆಸೆ ಇಲ್ಲ, ನಾನು ಸಾಯಬೇಕು ಅಂತ ಕೂಡ ನಿರ್ಧಾರ ಮಾಡಿದ್ದೆ. ಯಾಕೆ ಅಂದರೆ ನನ್ನ ಜೀವನದಲ್ಲಿ ಕಂಪ್ಲೀಟ್ ನೊಂದು ಹೋಗಿದ್ದೆ. ಫ್ಯಾಮಿಲಿ, ನನ್ನ ತಂದೆಯ ಕುಟುಂಬದಿಂದ ಆಗಿರ್ಬೋದು, ಗಂಡನ ಕುಟುಂಬದಿಂದ ಆಗಿರ್ಬೋದು. ಯಾಕೆಂದರೆ ನಮ್ಮ ತಂದೆ ಮನೆಯಲ್ಲಿರುವಾಗ ನನಗೆ ಎಜುಕೇಷನ್ ಇಲ್ಲ. ನಾನು ಲವ್ ಮಾಡಿ ಮದುವೆ ಆಗಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಇಡೀ ಫ್ಯಾಮಿಲಿಯವರು ನೋಡ್ತಾ ಇರಲಿಲ್ಲ, ಬರ್ತಾ ಇರಲಿಲ್ಲ. ಮತ್ತು ನನ್ನ ಗಂಡ ಕೂಡ ನನ್ನನ್ನು ಕಂಪ್ಲೀಟ್ ತಿರಸ್ಕರಿಸಿ ಬೇರೆ ಒಂದು ಮದುವೆ ಆದರು. ಹಾಗಾಗಿ ನಾನು ಆ ಎಲ್ಲ ವಿಷಯಗಳನ್ನು ತಲೆಯಲ್ಲಿ ಇಟ್ಕೊಂಡು ಕಂಪ್ಲೀಟು ಬೇಸರದಲ್ಲಿರುವಾಗ ಸಾಯಬೇಕು ಅಂತ ಕೂಡ ನಾನು ನಿರ್ಧಾರ ಮಾಡಿದ್ದೆ. ಆ ಸಮಯದಲ್ಲಿ ಒಬ್ಬರು ಇದೇ ಡಿವೈನ್ ಧ್ಯಾನ ಮಂದಿರಕ್ಕೆ ಬಂದು ಕ್ಯಾನ್ಸರ್ ರೋಗದಿಂದ ಗುಣಮುಖರಾಗಿ ಎಷ್ಟೋ ಜನಕ್ಕೆ ಅವರು ಸಾಕ್ಷಿ ಕೊಡುವ ಅಂಥ ಒಂದು ಲೇಡೀಸ್ ಆಗಿದ್ದರು. ಅವರು ನನಗೆ ಹೇಗೆ ದೇವರು ಕನೆಕ್ಟ್ ಮಾಡಿದ್ರೋ ಗೊತ್ತಿಲ್ಲ. ಅವರು ನನಗೆ ಹೇಳಿದರು, ನಾನು ಡಿವೈನ್ ಧ್ಯಾನ ಮಂದಿರಕ್ಕೆ ಒಂದು ಪ್ರಾರ್ಥನೆಯಲ್ಲಿ ನಾನೊಂದು ಬೋನ್ ಕ್ಯಾನ್ಸರ್ ರೋಗದಿಂದ ಗುಣ ಆಗಿದ್ದೇನೆ, ನೀನು ಕೂಡ ಹೋಗು, ದೇವರು ನಿನಗೆ ವಿಶೇಷವಾಗಿ ಬಿಡುಗಡೆ ಕೊಟ್ಟು ನಿನ್ನನ್ನು ನಡೆಸ್ತಾರೆ ಅಂತ ಹೇಳಿದರು. ಹಾಗಾಗಿ ನನಗೆ ಸಡನ್ನಾಗಿ ಆಸೆ ಆಯಿತು. ಆಯ್ತಪ್ಪ ನೋಡುವ, ನಾನು ಎಷ್ಟೋ ದೇವರುಗಳಿಗೆ ಹೋಗಿದ್ದೇನೆ, ಹಿಂದುವಾಗಿ ಎಷ್ಟೋ ಮೆಡಿಷನ್ ಮಾಡಿದ್ದೇನೆ, ನನಗೆ ಎಲ್ಲೂ ನೆಮ್ಮದಿ ಇಲ್ಲ, ನೆಮ್ಮದಿಯನ್ನು ಕಂಪ್ಲೀಟ್ ಕಳ್ಕೊಂಡಿದ್ದೇನೆ, ನೋಡು ಒಂದು ಸಲ ಅಲ್ಲಿ ಸಹ ಹೋಗಿ ಬರುವ ಅಂತೇಳಿ ನಾನು ಹೊರಡುವ ಒಂದು ನಿರ್ಧಾರ ಮಾಡಿದೆ. ಆದರೆ ಇಲ್ಲಿ ಬರಬೇಕಾದ್ರೆ ನನಗೆ ಇಲ್ಲಿ ಒಂದು ಅಡ್ರೆಸ್ ಗೊತ್ತಿಲ್ಲ, ಮತ್ತು ನನಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆ ಸಮಯದಲ್ಲಿ ನಾನು ಯಾರಾದರೂ ಬರ್ತೀರಾ ಅಂತೇಳಿ ನನ್ನ ಗುರ್ತದವರಿಗೆಲ್ಲ ಕೇಳಿದ್ದೇನೆ. ಆಗ ದೇವರು ವಿಶೇಷವಾಗಿ ಒಂದು ಅದ್ಭುತ ಮಾಡಿದರು. ನಾನು ಅಲ್ಲಿಂದ ಹೊರಡುವಾಗಲೇ 17 ಜನ ನನ್ನ ಹಿಂದೆ ಬರಲಿಕ್ಕೆ ತಯಾರಾಗಿದ್ದರು. ಆದರೆ ಅವ್ರು ಯಾರು ಏನಂತೇಳಿ ಸರಿಯಾಗಿ ಗೊತ್ತಿಲ್ಲದೆ ಕೂಡ ಸ್ವಲ್ಪ ಪರಿಚಯದಲ್ಲಿ ಕರೆಯುವಾಗ ಕೂಡ 17 ಜನ ಬಂದಿದ್ದಾರೆ. ಆಗ ನನ್ನನ್ನು ಕಳಿಸಿದ್ದವರು ಹೇಳಿದರು, ದೇವರು ನಿನ್ನಿಂದ ಏನೋ ಒಂದು ಕಾರ್ಯ ಮಾಡಲಿಕ್ಕಿದ್ದಾರೆ, ಹಿಂದೆ ಇವತ್ತು ಕರೆದ ತಕ್ಷಣ ಒಂದು ಮಾತಿನಲ್ಲಿ 17 ಜನ ಬಂದಿದ್ದಾರೆ ಅಂದರೆ ದೇವರು ನಿನ್ನನ್ನು ಹೇಗೋ ಜನರಿಗೆ ಸಾಕ್ಷಿಯಾಗಿ ನಿಲ್ಲಿಸ್ತಾರೆ ಅಂತ ಹೇಳಿದರು. ಅದನ್ನು ನಾನು ಏನು ಸೀರಿಯಸ್ ತಗೊಳ್ಳಿಲ್ಲ. ಆದರೂ ಕೂಡ ನಾನು ಆ ಸಲ ಬಂದಿದ್ದೇನೆ. ಆದ ನಂತರ 2020 ನಂತರ 4 ಸಲ ಈ ಒಂದು ಪ್ರಾರ್ಥನೆಗೆ ಬಂದಿದ್ದೇನೆ. ಆದರೆ ನನ್ನ ಮಗನಿಗೆ 23 ವರ್ಷ. ಅವನಿಂದ ಕೂಡ ನಾನು ಭಯಂಕರ ಬೇಸರದಲ್ಲಿದ್ದೆ. ನನ್ನ ಮಾತು ಕೇಳ್ತಾ ಇರಲಿಲ್ಲ, ನನಗೆ ತುಂಬ ವಿರುದ್ಧವಾಗಿದ್ದ. ಆ ಸಮಯದಲ್ಲಿ ಈಗ ತುಂಬ ಚೆನ್ನಾಗಿ ನನ್ನ ಹತ್ರ ತುಂಬ ಪ್ರೀತಿಯಲ್ಲಿದ್ದಾನೆ, ಮನೆಯಲ್ಲೇ ಇದ್ದಾನೆ, ಹೇಳಿದ ಕೆಲಸವನ್ನು ಮಾಡ್ತಾನೆ ಕೂಡ. ಮತ್ತು ಒಂದು ಏನಂತ ಹೇಳಿದರೆ, ನನಗೆ ಎಜುಕೇಷನ್ ಇಲ್ಲದೆ ಬೇಸರದಲ್ಲಿದ್ದೇನೆ. ಈ ಒಂದು ಡಿವೈನ್ ಧ್ಯಾನ ಮಂದಿರ ಪ್ರಾರ್ಥನೆಗೆ ಬಂದು ನನಗೆ ರಾತ್ರಿಯಲ್ಲಿ ದೇವರ ವಾಣಿ ಕೇಳಿಸಿ ಬರ್ತಾಯಿತ್ತು. ನನ್ನಲ್ಲಿ ನನಗೆ ಬೈಬಲ್ ಓದುವ ಒಂದು ಪ್ರೇರಣೆ ಕೂಡ ಆಗ್ತಾಯಿತ್ತು. ರಾತ್ರಿಯಲ್ಲಿ ನಾನು 2 ಗಂಟೆ 3 ಗಂಟೆಯಲ್ಲಿ 4 ಗಂಟೆ ಆ ಸಮಯದಲ್ಲಿ ಬೈಬಲ್ ಓದಬೇಕು ಅಂತ ಒಂದು ನನ್ನೊಳಗೆ ಒಂದು ಪ್ರೇರಣೆ. ನನಗೆ ಬೈಬಲ್ ಓದ್ತಾ ಇದ್ದೀನಿ. 6 ತಿಂಗಳಾಗೋಷ್ಟರಲ್ಲಿ ನಾನು ಕಂಪ್ಲೀಟ್ ಬೈಬಲ್ ಓದುವ ರೀತಿಯಲ್ಲಿ ನನ್ನಲ್ಲಿ ದೇವರು ವಿಶೇಷವಾಗಿ ಒಂದು ಅದ್ಭುತ ಕಾರ್ಯ ಮಾಡಿದ್ದಾರೆ. ಮತ್ತೊಂದು ಏನಂತ ಹೇಳಿದರೆ, ನಾನು ಫಸ್ಟ್ ಟೈಮ್ ಒಂದು ಡಿವೈನ್ ಧ್ಯಾನ ಮಂದಿರ ಪ್ರಾರ್ಥನೆಗೆ ಬರುವಾಗಲೇ ನನ್ನಲ್ಲಿರೋ ಆ ತಲೆನೋವು ಆಗಿರ್ಬೋದು, ನನ್ನಲ್ಲಿರುವಂಥ ದೇಹದಲ್ಲಿ ಒಂದು ಬಲಹೀನತೆ, ಒಂದು ಏನು ಅದು ರೋಗ ಅಂತಲೇ ಹೇಳಲಿಕ್ಕಾಗಲ್ಲ, ಆ ರೀತಿಯಲ್ಲಿ ನನ್ನೊಳಗೆ ಒಂದು ಪ್ರಾಬ್ಲಮ್ ನನ್ನನ್ನು ಕಾಡ್ತಾ ಇತ್ತು. ಅದೆಲ್ಲ ಬಿಡುಗಡೆ ಆಗಿ ಕಂಪ್ಲೀಟ್ ಹೇಗೆ ಬಿಡುಗಡೆ ಆಗಿದೆ ಅಂತ ನನಗೆ ಹೇಳಲಿಕ್ಕೇ ಆಗೋದಿಲ್ಲ. ಆ ರೀತಿಯಲ್ಲಿ ನಾನು ಖುಷಿಯಲ್ಲಿ ನಾನು ಇದ್ದೇನೆ. ಮತ್ತು ನಾನು ಇವತ್ತು ನಮ್ಮ ಒಂದು ಲಲಿತ ಗೀತಾ ಒಂದು ಅನಾಥಾಶ್ರಮ ಅಂತೇಳಿ ಒಂದು ಸ್ಟಾರ್ಟ್ ಮಾಡಿದ್ದೇನೆ. ಆ ಅನಾಥಾಶ್ರಮ ಬಿಕರ್ನಗಟ್ಟೆಯಲ್ಲಿ ಇದೆ. ನಾನು ಅದನ್ನು ಸ್ಟಾರ್ಟ್ ಮಾಡಬೇಕಾದ್ರೂ ಕೂಡ ದೇವರ ಒಂದು ಪ್ರೇರಣೆ ಅಂತ ಹೇಳ್ಬೋದು. ಇವತ್ತು ಒಂದು 1000 ಜನರಾಗಿರ್ಬೋದು ಏನೋ ಅದರಲ್ಲಿ ಈಗ ಬಂದು ಹೋಗ್ತಾ ಇದ್ದಾರೆ. ರೋಗಿಗಳು ಯಾವ ಥರ ರೋಗಿಗಳಾಗಿದ್ದರೂ ಕೂಡ ನಾನು ಜೀಸಸಲ್ಲಿ ಭರವಸೆ ಇಟ್ಟು ತಗೊಳ್ತಾ ಇದ್ದೇನೆ. ಅವರಿಗೆ ಪ್ರಾರ್ಥಿಸ್ತಾ ಇದ್ದೇವೆ, ಅವರಿಗೆ ನಾವೊಂದು ಸೇವೆ ಸಲ್ಲಿಸ್ತಾ ಇದ್ದೇವೆ. ಇವತ್ತಿಗೂ ಕೂಡ ನಾನು ಈ ಸಣ್ಣ ಪುಟ್ಟ ವಿಷಯ ಆಗಿರ್ಬೋದು, ಹಣದ ವಿಷಯದಲ್ಲಿ ಆಗಿರ್ಬೋದು, ನಾನು ಹಣ ಇಲ್ಲದೇ ಒಂದು ಆಶ್ರಮವನ್ನು ನಡೆಸಿದ್ದೇನೆ. ಆ ಒಂದು ಆಶ್ರಮದಲ್ಲಿ ಇವತ್ತಿಗೂ ಕೂಡ ಬಾಡಿಗೆ ಕಟ್ಟಲಿಕ್ಕೆ ಕೂಡ 44,000 ರೂಪಾಯಿ ಬಾಡಿಗೆ ಇದೆ. 10,000 ತನಕ ಕರೆಂಟ್ ಬಿಲ್ ಬರ್ತದೆ. ಅದರ ನಂತರ ಮನೇಲಿ 4
4-5 ಜನ ಇದ್ದರೆ ಎಷ್ಟು ಕಷ್ಟ ಇದೆ, ಎಷ್ಟು ಖರ್ಚಿದೆ. ಆದರೂ ಕೂಡ ನಮಗೆ 45-50 ಜನರಿಗೆ ನಾವು ಮೇಂಟೈನ್ ಮಾಡೋ ರೀತಿಯಲ್ಲಿ ದೇವರು ನಡೆಸ್ತಾ ಇದ್ದಾರೆ. ಅಕ್ಕಿ ಇಲ್ಲ ಅಂತೇಳಿ ನಾನು ರಾತ್ರಿಯಲ್ಲಿ ಪ್ರಾರ್ಥಿಸಿದರೆ ಬೆಳಗ್ಗೆಗೆ ನನಗೆ ಅಕ್ಕಿಯನ್ನು ದೇವರು ಕೊಡ್ತಾ ಇದ್ದಾರೆ. ಅದೇ ನಾನು ದೇವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ. ಅದಲ್ಲದೆ ಎಷ್ಟೋ ಕಾರ್ಯಗಳನ್ನು ದೇವರು ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಹೆಚ್ಚೆಚ್ಚಾಗಿ ಬರುವಂಥವ್ರಿಗೂ ಕೇಳುವವರಿಗೂ ವಿಶ್ವಾಸ ಇಟ್ಟು ನಂಬಿ ಬರುವವರಿಗೂ ದೇವರು ವಿಶೇಷವಾಗಿ ಒಂದು ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ ಕೂಡ. ಹಾಗೆ ನೋಡುವ ಪ್ರತಿಯೊಬ್ಬರು ಕೂಡ ಈ ಒಂದು ಡಿವೈನ್ ಧ್ಯಾನ ಮಂದಿರಕ್ಕೆ ಬಂದು ಪ್ರಾರ್ಥಿಸಬೇಕು ಅಂತ ಕೇಳಿಕೊಳ್ತೇನೆ. ನಂಬಿ ಬನ್ನಿರಿ. ಬೇರೆ ಬೇರೆ ಯಾವುದೇ ಜಾತಿ ಧರ್ಮ ಮನುಷ್ಯರು ಮಾಡಿಕೊಂಡದ್ದು, ನಿಜವಾಗ್ಲೂ ದೇವರು ಒಬ್ಬರೇ ಆಕಾಶ ಭೂಮಿಯನ್ನು ಸರ್ವ ಮಾನವನನ್ನು ಸೃಷ್ಟಿ ಮಾಡಿದಂಥ ಸರ್ವಶಕ್ತ ದೇವಪಿತ ಪರಿಶುದ್ಧ ಆತ್ಮನೂ ಆಗಿದ್ದಾನೆ. ಆತನಲ್ಲೂ ವಿಶ್ವಾಸ ಇಡುವವರು ಪ್ರತಿಯೊಬ್ಬರು ಕೂಡ ರಕ್ಷಣೆ ಹೊಂದುತ್ತಾರೆ, ನಿತ್ಯ ಜೀವಕ್ಕೆ ಹೋಗ್ತಾರೆ. ಮತ್ತು ಆತನ ಬೆಳಕು ಬರೋ ಪ್ರತಿಯೊಂದು ಆತ್ಮ ಕೂಡ ನಶಿಸಿ ಹೋಗುವುದಿಲ್ಲ. ಆತನು ಕಂಪ್ಲೀಟಾಗಿ ಕೈಯಲ್ಲಿ ಹಿಡಿದು ನಡೆಸುವ ಆತನಾಗಿದ್ದಾನೆ. ಅದೇ ಭರವಸೆಯಲ್ಲಿ ಕೂಡ ನಾವಿವತ್ತು ನಡೀತಾ ಇದ್ದೇವೆ. ಇದೇ ಪ್ರಾರ್ಥನೆಗೆ ನಾನು ಮತ್ತಿಬ್ಬರನ್ನು ಕರೆದು ತಂದಿದ್ದೇನೆ ಕೂಡ. ಅದೇ ರೀತಿಯಲ್ಲಿ ದೇವರು ನನ್ನನ್ನು ಇವತ್ತು ನಡೆಸ್ತಾ ಇದ್ದಾರೆ, ಒಂದು ಸಾಕ್ಷಿಯ ಮಗಳಾಗಿ ನಡೆಸ್ತಾ ಇದ್ದಾರೆ. ನಾನು ಎಷ್ಟೋ ಸಲ ಅಂದುಕೊಂಡೆ ಒಂದು ಸಾಕ್ಷಿ ಹೇಳಬೇಕು, ಯಾವ ರೀತಿ ಹೇಳಬೇಕು ಅಂದ್ಕೊಂಡು. ಆದರೆ ಇವತ್ತೊಂದು ಅವಕಾಶ ಮಾಡಿಕೊಟ್ಟಂಥ ಈ ಒಂದು ಡಿವೈನ್ ಚಾನಲ್ ತಂಡದವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ. ನನಗೆ ಇವತ್ತೊಂದು ಪ್ರಾರ್ಥಿಸಿ ಬೋಧನೆ ಕೊಡುವ ಹಾಗೆ, ಪ್ರಾರ್ಥಿಸುವ ಹಾಗೆ ಒಂದು ದೇವರ ಒಂದು ಪರಲೋಕದ ಜ್ಞಾನ ವಿವೇಕ ಬುದ್ಧಿಶಕ್ತಿಯನ್ನು ನನಗೆ ಕೊಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ನನ್ನ ತುಂಬು ಹೃದಯದಿಂದ ಆತನಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಸಾಕಾಗುವುದಿಲ್ಲ. ಥ್ಯಾಂಕ್ ಯು ಜೀಸಸ್, ಲವ್ ಯು ಜೀಸಸ್. ಎಸ್ ನಿಮಗೆ ಕೋಟಿ ಕೋಟಿ ಸ್ತೋತ್ರ, ಮಹಿಮೆ ಅಪ್ಪ. ಥ್ಯಾಂಕ್ ಯು ಜೀಸಸ್. ನಮ್ಮ ಊರು ಸಕಲೇಶಪುರ ತಾಲೂಕು, ಬೆಳಗೋಡು ಹೋಬಳಿ, ಫಾತಿಮಾಪುರ ಧರ್ಮಸಭೆ. ನಾನು ಇಲ್ಲಿ ಕೇರಳಕ್ಕೆ ಒಂದು 10 ವರ್ಷದಿಂದ ಬರ್ತಿದ್ದೀನಿ. ಇಲ್ಲಿ ನಾನು ತುಂಬ ಎಣ್ಣೆ ಕುಡಿತಿದ್ದೆ. ಆಮೇಲೆ ಮತ್ತೆ ತುಂಬ ಕಿತ್ತು ತಿನ್ನಂಥ ಬಡತನ ನಂದು. ಈ ಎಣ್ಣೆ ಕುಡಿದು ಇಲ್ಲೆಲ್ಲ ಬಿದ್ದು ಮುಖ ಎಲ್ಲ ತೆರಚಿ ಹೋಗಿದೆ. ಮತ್ತು ನಾನು ಈ ದೇವಾಲಯಕ್ಕೆ ಬಂದ ಮೇಲೆ 10 ವರ್ಷದಿಂದ ನನಗೆ ಇಲ್ಲಿ ಬಂದ ಮೇಲೆ ಒಳ್ಳೆಯ ಅದ್ಭುತಗಳು ನಡೆದಿದೆ, ದೇವರು ಮಾಡಿದ್ದಾರೆ. ಮತ್ತು ನಮಗೆ ಇಲ್ಲಿ ಬಂದು 2 ವರ್ಷ ಬಿಟ್ಟು ಆದಮೇಲೆ ಒಂದು ಮದುವೆ ಆಯಿತು, 2 ಮಕ್ಕಳಾಯಿತು. ಇಲ್ಲಿ ಬಂದು ಒಂದೊಂದು ವರ್ಷಕ್ಕೆ ದೇವರು ಇಲ್ಲಿ ಏನು ಮೆಸೇಜ್ ಕೊಡ್ತಾರೆ ಅದೆಲ್ಲ ಆಗಿದೆ ನನಗೆ. ಮತ್ತು ನಾನು ತುಂಬ ಬಡತಂದಿದ್ದೆ, ಮನೆ ಕಟ್ಟೋಕ್ಕೆ ದುಡ್ಡಿರಲಿಲ್ಲ. ಆಮೇಲೆ ನನಗೆ ಇಲ್ಲಿ ಬಂದೋದ್ಮೇಲೆ ಒಂದು ದೇವರು ಬ್ರದರ್ ಹೇಳಿದರು, ನೀವು ಈ ವರ್ಷ ಒಳ್ಳೆ ಒಂದು ಮನೆ ಕಟ್ತೀರಂತ. ಗೌರ್ಮೆಂಟಿಂದ ಒಂದು ಪ್ರಾಜೆಕ್ಟ್ ಬಂತು, ಎತ್ತಿನೊಳೆ ಅಂತ. ಅದರಲ್ಲಿ ನನಗೆ ದೇವರು ಒಳ್ಳೆ ಉಪಕಾರ ಮಾಡಿದರು. 75 ಲಕ್ಷ ದುಡ್ಡು ನನ್ನನ್ನು ಇದಕ್ಕೆ ಕೊಡಿಸಿದ್ರು. ಇಲ್ಲಿ ಬಂದ ಮೇಲೆ ದೇವರು, ನಾನು ಎಲ್ಲ ಒಂದು ಕುಡಿದು ಚರಂಡಿಲಿ ಬೀಳ್ತಿದ್ದೆ ಅಂಥವನ್ನು ಇಲ್ಲಿ ಕರ್ಕೊಬಂದು 10 ವರ್ಷದಿಂದ ಇಲ್ಲಿ ಬರ್ತಿದ್ದೀನಿ. ನನಗೆ ಒಳ್ಳೆ ಅದ್ಭುತಗಳೇ ನಡೀತಿದೆ. ದೇವರು ಒಳ್ಳೆ ಕಾರ್ಯಗಳನ್ನು ಇಲ್ಲಿ ಮಾಡಿದ್ದಾರೆ. ನನಗೆ 2 ಮಕ್ಕಳು ಕೊಟ್ಟರು. ನನ್ನ ಹೆಂಡತಿ, ನನ್ನ ಮಕ್ಕಳು ಎಲ್ಲ ಇಲ್ಲಿಗೆ ಫ್ಯಾಮಿಲಿ ಸಮೇತ ಇಲ್ಲಿ ಬಂದಿದ್ದೀವಿ. ನಾವು ವರ್ಷ ಇಲ್ಲಿ ಬಂದು ಹೋಗ್ತಿದ್ವಿ. ದೇವರಲ್ಲಿ ನನ್ನ ಆತ್ಮೀಯರೇ, ಕೇರಳ ಮುರುಮೂರ್ ಡಿವೈನ್ ಧ್ಯಾನ ಮಂದಿರದಿಂದ ಯೇಸು ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ. ಡಿವೈನ್ ಧ್ಯಾನ ಮಂದಿರದಲ್ಲಿ 7 ಭಾಷೆಗಳಲ್ಲಿ ಪ್ರತಿ ವಾರ ವರ್ಷಾದ್ಯಂತ ಧ್ಯಾನ ನೆರವೇರುತ್ತಿದೆ. ಭಾನುವಾರ 10 ಗಂಟೆಗೆ ಪ್ರಾರಂಭವಾಗಿ ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ಧ್ಯಾನ ಕೊನೆಗೊಳ್ಳುತ್ತೆ. ಈ ಧ್ಯಾನದಲ್ಲಿ ಅನೇಕ ರೀತಿಯ ಆಶೀರ್ವಾದಗಳನ್ನು ಲಕ್ಷಾಂತರ ಜನ ಇಂದಿನವರೆಗೆ ಪಡೆದಂಥ ಅನುಭವಗಳು, ಸಾಕ್ಷಿಗಳು ನಾವು ಕೇಳಿದ್ದೇವೆ. ನಿಮ್ಮ ಜೀವನದಲ್ಲಿ ದೇವರ ಪ್ರೀತಿಯನ್ನು, ನಿಮ್ಮ ಶರೀರದಲ್ಲಿ ದೇವರ ಸೌಖ್ಯವನ್ನು, ನಿಮ್ಮ ಕುಟುಂಬದಲ್ಲಿ ಐಕ್ಯತೆ, ಅನ್ಯೋನ್ಯತೆ, ಪ್ರೀತಿಯನ್ನು ವರ್ಧಿಸಲು ಈ ಧ್ಯಾನದಲ್ಲಿ ಬಂದು ಭಾಗವಹಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಮೇಲೆ ಕಾಣುವಂತಹ ನಂಬರಿನಲ್ಲಿ ನೀವು ಸಂಪರ್ಕಿಸಿರಿ. ದೇವರು ನಮ್ಮನ್ನು, ನಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ.